ಅಧಿಕಾರ ಮುಕ್ತ ಕಿಷ್ಕಿಂದ ಈ ಒಂದು ವ್ಯಾಪ್ತಿಯಲ್ಲಿ ಬರುವ ನಮ್ಮ ಗ್ರಾಮ ಪಂಚಾಯತಿ ಸಾಣಾಪುರ ಮತ್ತು ಆನೆಗೊಂದಿ ಭಾಗದ ಜನರು ಸಂಗಾಪುರ, ಮಲ್ಲಾಪುರ, ಸಾಣಾಪುರ, ಆನೆಗೊಂದಿ ಕೇವಲ ಇದೊಂದು ರಾಜಕೀಯ ಪ್ರಭಾವಗಳಿಂದ ಮಾಡ್ತಾಯಿದ್ರು, ಇಲ್ಲ ಬೇರೆ ಬೇರೆ ಉದ್ದೇಶಕ್ಕೆ ಮಾಡ್ತಾಯಿದ್ರು, ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಉದ್ದೇಶಕ್ಕೆ ಮಾಡ್ತಾಯಿದ್ರು ಗೊತ್ತಿಲ್ಲ. ಆದರೆ ಇವತ್ತಿಗೂ ನನಗೆ ಒಂದು ಫೋನ್ನಲ್ಲಿ ಮಾತಾಡೋಕೆ ಇಲ್ಲ. ನಮ್ಮ ಸಾಣಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ, ಉಪಾಧ್ಯಕ್ಷರು ಮಾಜಿ, ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿಗಳಿಗೆ ಯಾವುದೋ ತರಹ ಇಂಟರ್ಮಿಷನ್ ಇಲ್ಲ. ಸಾಣಾಪುರನಲ್ಲಿ ಹೋಟೆಲ್ ಮಾಲೀಕರಿಗೆ ಮಾತ್ರ ಇಂಟರ್ಮಿಷನ್ ಇದೆ. ಯಾಕಂದರೆ ಇಲ್ಲಿ ಮಾಡ್ತಕ್ಕಂಥ ರಾಜಕೀಯ ನೆಕ್ಸ್ಟು ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಉದ್ದೇಶವಾಗಿ ಮಾಡಿರಬಹುದಂತೇಳಿ ನನ್ನ ಒಂದು ಅನಿಸಿಕೆ. ಲಲಿತಾರಣ್ಣಮ್ಮನವರಿಲ್ಲ, HR ಶ್ರೀನಾಥನಿಯವರಿಲ್ಲ, ಪರಣ್ಣಮ್ಮನಲ್ಲಿ ಮಾಜಿ ಪರಣ್ಣಮ್ಮನಲ್ಲಿ ML ಸಾಬ್ರಿಲ್ಲ, ಇಕ್ಬಾಲ್ ಅನ್ಸಾರಿ ಅವರು ಯಾರೂ ಇಲ್ಲ, ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಅವರಿಲ್ಲ, ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಅಧ್ಯಕ್ಷರು ಯಾರಿಲ್ಲ. ದಯವಿಟ್ಟು ಇದನ್ನೆಲ್ಲ ಮರೆತು ಯಾವುದು ಆಗಲಾರ್ದ ಕೆಲಸ ಅಂತೇಳಿ ನನ್ನ ಅನಿಸಿಕೆ. ನಮ್ಮ ಸಾಣಾಪುರ ಗ್ರಾಮ ಪಂಚಾಯತಿ ಕೈ ಬಿಟ್ಟು ನೀವು ಎಲ್ಲರೂ ಹೋರಾಟ ಮಾಡ್ಬೇಕಂತೇಳಿ ನಾನು ನಿಮಗೆಲ್ಲಿ ದಯವಿಟ್ಟು ಕೇಳ್ತಾ ಇದ್ದೀನಿ. ನಿಮ್ಮ ಗ್ರಾಮ ಪಂಚಾಯತಿ ಆನೆಗೊಂದಿ ಯಾವತ್ತಿಗೂ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಇರ್ತದೆ, ಅದನ್ನು ದಯವಿಟ್ಟು ಅಲ್ಲಿ ಮಾಡ್ಕೇರಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರಬೇಡ್ರಿ. ಮತ್ತು ಡಿಪಾರ್ಟ್ಮೆಂಟ್ ಅವರಿಗೂ ಎಲ್ಲ ಅಧಿಕಾರಿಗಳು ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಇದು ಒಂದು ಪ್ರಾಧಿಕಾರ ಮುಕ್ತವಾಗಿ ಇಲ್ಲಿ ಒಂದು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ. ಪ್ರಾಧಿಕಾರ ಅಂದರೆ ಇದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಕಂಡಂಥ ನಮ್ಮ ಆನೆಗೊಂದಿ. ಇವತ್ತು 1982ರಲ್ಲಿ ಇವತ್ತೇನು ಪ್ರಾಧಿಕಾರ ಅಂತೇಳಿ ಜಾರಿಗೆ ಬಂತು, ಅವತ್ತಲಿಂದ ಇವತ್ತಿನವರೆಗೆ ನಮಗೆ ಭಾಳ ಕಿರುಕುಳ ಆಗ್ತಾ ಇದೆ. ಇವತ್ತು ಪ್ರಾಧಿಕಾರ ಏನಪ್ಪ ಅಂತಂದರೆ ಇವತ್ತು ಬರೇ ಪ್ರಾಧಿಕಾರ ಹಂಪಿ ಒಳಗೇನೆ ಉಳಿದೈತೆ ಹೊರತು ನಾವು ಆನೆಗೊಂದಿ ಒಳಗೆ ಯಾವುದೂ ಮಾಡಿಲ್ಲ. ಈಗ 8 ವರ್ಷದ ಕೆಳಗೆ ನಾವು ಮಾಸ್ಟರ್ ಪ್ಲ್ಯಾನ್ನಲ್ಲಿ ನಿಮ್ಮ 15 ಹಳ್ಳಿಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಮಾಸ್ಟರ್ ಪ್ಲ್ಯಾನ್ನಾಗ ಅಂದರು. ಯಾವ ಕಾರ್ಯರೂಪಕ್ಕೆ ತಂದಿರಿ ಸ್ವಾಮಿ ನೀವು? ಬೀದಿ ವ್ಯಾಪಾರಿಗಳಿಗೆಲ್ಲ ಕರೆಂಟ್ ಕಟ್ ಮಾಡಿಸ್ತೀರಿ, ಎತ್ತೇಳಿ ಓಡಿಸ್ತಾ ಇದ್ದೀರಿ, ಮತ್ತೆ ಒಂದು ಸೈಡ್ ಪ್ರವಾಸೋದ್ಯಮ ಬೆಳಿಬೇಕು ಆನೆಗೊಂದಿ ಅಂತೀರಿ. ಇವತ್ತು ಯಾವ ಊರಿಗಾದರೂ ಹೋಮ್ ಸ್ಟೇಗಳನ್ನು ಕೊಟ್ಟಿದ್ದೀರಾ? ಯಾವ ಕೊಟ್ಟಿಲ್ಲ ನೀವು. ಇವತ್ತೇನಪ್ಪ ಅಂತಂದರೆ ಇವತ್ತು ಹಂಪಿ ಒಳಗೆ ಹಂಪಿ ಪಂಚಾಯತಿ ಆಗಿರ್ಬೋದು, ಬುಕ್ಸಾಗರ್ ಪಂಚಾಯತಿ ಆಗಿರ್ಬೋದು, ಮಲ್ಪನಗುಡಿ ಆಗಿರ್ಬೋದು, ಕಾಮದಾಪುರ ಪಟ್ಟಣ ಪಂಚಾಯತಿ ಆಗಿರ್ಬೋದು, ಅಲ್ಲಿ ಒಂದು ನ್ಯಾಯ ನಮ್ಮ ಆನೆಗೊಂದಿಗೆ ಮಲತಾಯಿ ಧೋರಣೆ ತೋರ್ತಾ ಇದ್ದೀರಿ ನೀವು. ಇವತ್ತು ನಾವು ನಿನ್ನೆ ಮೊನ್ನೆಯಲ್ಲಿ ಬಂದವರಲ್ಲ, ಇದು ರಾಜವಂಶಸ್ಥರ ಇತಿಹಾಸ ಕಂಡಂತ ಒಂದು ಸಾವಿರಾರು ವರ್ಷಗಳಿಂದ ನಾವು ವಾಸವಾಗಿದ್ದೀವಿ. ನಮ್ಮ ತಾತ ಮುತ್ತಜ್ಜನ ಕಾಲದಲ್ಲಿ ಇಲ್ಲಿ ಬಾಳೆ ಮಾಡ್ತಾ ಇದ್ದೀವಿ. ಇವತ್ತು ಪ್ರಾಚೀನ ವಸ್ತುಗಳಿರ್ಬೋದು, ಕೋಟೆಗಳಿರ್ಬೋದು, ಯಾವುದೇ ಇರ್ಬೋದು, ಅವೆಲ್ಲ ಸಂಸ್ಕರಣೆ ಮಾಡ್ತಕ್ಕಂಥ ಅವನ್ನ ಪರಿಪಾಲನೆ ಮಾಡ್ತಕ್ಕಂಥವ್ರು ನಾವು. ಇವತ್ತು ಎಲ್ಲೇ ಕುಂತು ಕೆಲ್ಸಕ್ಕೆ ಬರ್ತಂಥವ್ರನ್ನ ಕರೆ ಕಳಿಸಿ, ಇವತ್ತು ಉಡಾ ಆಫೀಸ್ನಾಗ ಆಗಲಿ ಎಲ್ಲೇ ಆಗಲಿ ಅವ್ರನ್ನ ಕರೆ ಕಳಿಸಿ ಪ್ರಾಧಿಕಾರ ಅಂತಂದು ಹೇಳ್ಬಿಟ್ರೆ ಮುಗಿತಾ? ಬಹಿರಂಗ ಸಭೆಗೆ ಬರಲಿ, ನಿಮ್ಮ ಪ್ರಾಧಿಕಾರ ಒಳಗೆ ಏನು ಗೈಡ್ಲೈನ್ಸ್ ಇದೆ ಅದನ್ನೆಲ್ಲ ತಿಳಿಸ್ಬೇಕು. ಇವತ್ತು ಆನೆಗೊಂದಿ ವ್ಯಾಪ್ತಿ ಪಂಚಾಯತಿಯಲ್ಲಿ ಇರ್ತಕ್ಕಂಥದ್ದು ಇವತ್ತು 3-4 ವರ್ಷದಿಂದ ಒಂದು ಮನೆಗಳು ಸಹ ಸರಿ ಕೊಟ್ಟಿಲ್ಲ. ಯಾಕಂದ್ರೆ ನಾವು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದೀವಿ, ಪಂಚಾಯತಿಗೆ ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇದು ಎಲ್ಲ ಇಟ್ಕೊಂಡು ಇವತ್ತೇನಪ್ಪ ಅಂತಂದ್ರೆ ನಾವು ಸರ್ಕಾರದಿಂದ ಬರ್ತಕ್ಕಂಥ ಆಶ್ರಯ ಮನೆಗಳನ್ನು 3 ವರ್ಷದಿಂದ ಎಲ್ಲ ಮುಕ್ತಾಯವಾಗಿದೆ. ಈ ಸರ್ಕಾರಲಿಗೆ ನಾವು ಟ್ಯಾಕ್ಸ್ ಕಟ್ತೀವಿ, ಬರ್ತಕ್ಕಂಥ ಅನುದಾನದಲ್ಲಿ ಮನೆಗಳು ಕಟ್ತಾವೆ. ಈ ಸರ್ಕಾರದಿಂದ ಬರ್ತಕ್ಕಂಥ ಈ ದೊಣ್ಣೆ ಹಾಕಿ ಅಪ್ಪಡೆ ಹಾಕಬೇಕು ನಮ್ಮ ಪ್ರಾಧಿಕಾರದ್ದು, ನಮಗೆ ಬೇಡ ಇವತ್ತೇನಪ್ಪ ಅಂತಂದ್ರೆ ಇದು ಪ್ರಾರಂಭ. ಇನ್ನು ಮುಂದೆ ಹಂತವಾಗಿ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೋರಾಟ ಮಾಡ್ತಾ ಇದೀವಿ. ಅದಕ್ಕಾಗಿ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲರೂ ನಾವು ಕಲ್ತಿದ್ದೀವಿ. ಒಬ್ಬತ್ತ ಬರ್ತಾನ ಇದು ಫಾರೆಸ್ಟ್ ಐತೆ ಅಂತ ಹೇಳ್ತಾನ, ಒಬ್ಬತ್ತ ಬರ್ತಾನ ಇದು ಕಂದಾಯ ಎಲ್ಲ 183 ಅಂತಾನ, ಗೌರ್ಮೆಂಟ್ ಲ್ಯಾಂಡ್ ಅಂತಾನ. ಇವತ್ತು ಆನೆಗೊಂದಿ ಪ್ರವಾಸೋದ್ಯಮ ಬೆಳಿಬೇಕಂತಾರ. ಇಲ್ಲಿ ಇರ್ತಕ್ಕಂಥ ಜಾಗಗಳು ಏನಿದಾವಲ್ಲ, ಇವತ್ತು ಅಂಜನಾದ್ರಿ ಬೆಟ್ಟ ಇರ್ಬೋದು, ಆದಿಶಕ್ತಿ ದುರ್ಗಾದೇವಿ ಇರ್ಬೋದು, ಚಿಂತಾಮಣಿ, ನವಾಬ್ ಬೃಂದಾವನ, ರಂಗನಾಥ ಸ್ವಾಮಿ, ಅನೇಕ ಇವತ್ತು ಸ್ಮಾರಕಗಳಾಗ ವಿದೇಶದಿಂದ ಸಾವಿರಾರು ಜನಗಳನ್ನು ಬರ್ತಾ ಇದ್ದಾರೆ. ಇವತ್ತು ಬೀದಿ ವ್ಯಾಪಾರದಲ್ಲಿ ಇವತ್ತು ಹೋಟ್ಲ ಇಲ್ಲಂದ್ರೆ, ಟೀ ಇಲ್ಲಂದ್ರೆ, ಹೋಮ್ ಸ್ಟೇಗಳು ಇಲ್ಲಂದ್ರೆ, ಇವತ್ತು ಏನಪ್ಪ ಅಂತಂದ್ರೆ ಇವತ್ತು ರೆಸ್ಟೋರೆಂಟ್ಗಳಂತ ಹೇಳ್ತಾರೆ. ಕಾನೂನುಬದ್ಧವಾಗಿ ನೀವು ಕೊಡ್ರಿ, ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಕಾನೂನು ವಿರುದ್ಧವಾಗಿ ಯಾರು ಮಾಡ್ತಕ್ಕಂಥದ್ದು ನಾನು ಒಪ್ಪೋದಿಲ್ಲ, ಯಾರು ಒಪ್ಪೋದಿಲ್ಲ. ಅದಕ್ಕಾಗಿ ದಯಮಾಡಿ ಇದನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಇದನ್ನ ಜಿಲ್ಲಾ ಆಡಳಿತ ಆಗಲಿ, ಇವತ್ತು
ಸರ್ಕಾರ ಆಗಲಿ ಅದನ್ನು ಗಮನದಲ್ಲಿ ಇಟ್ಕೊಂಡು ಬೀದಿ ವ್ಯಾಪಾರಗಳಿಗೆಲ್ಲ ಸವಲತ್ತುಗಳನ್ನು ಕೊಟ್ಟು ಇವತ್ತೆಲ್ಲ ನಾವು ಸರಿ ಮಾಡಬೇಕಂತ ನಾವು ಕೇಳ್ತಾ ಇದ್ದೀನಿ. ಇವತ್ತಿನ ಪ್ರಾರಂಭದಲ್ಲಿ ನಾವು ಪ್ರಾಧಿಕಾರನೇ ಬೇಡ ಅಂತಂದು ನಾವು ಹೇಳ್ತಾ ಇದ್ದೀವಿ. ಈ ಕರೆದು ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ 4 ಮಾತುಗಳನ್ನು ಮುಗಿಸ್ತೀನಿ. ಅಣ್ಣ, ನೀವು ಮಾತಾಡಿದ್ದು ಭಾರಿ ಚೆನ್ನಾಗಿದೆ. ಅದರಲ್ಲಿ ನಾವು ಕೂಡ ಇರ್ಪಾಪುರ ಗಡ್ಡೆಯಲ್ಲಿ ಏನು ಮತ್ತು ಫಾರೆಸ್ಟು ಮತ್ತು ಪ್ರಾಧಿಕಾರದ ಒಳಗೆ ನಂದ್ಬಿಟ್ಟಿವಿ. ಅದು ಇಲ್ಲಿದ್ರು ಕೂಡ ಐತೆ ಅಂತಂದೇಳಿ ಈಗ ನ್ಯಾಯಾಲಯಕ್ಕೆ ತಲೆ ಬಾಗಿಸ್ಬೇಕು. ಅಲ್ಲಿ ಹೋಗಿ ಬಾಗಿಸ್ಬಿಟ್ರು, ಸುಳ್ಳು ಕರೆವೋ ನ್ಯಾಯಾಲಯಕ್ಕೆ ಕೊಟ್ಬಿಟ್ರು. ಅದನ್ನು ತಗೊಂಡೋಗಿ ಅದು ನ್ಯಾಯಾಲಯ ಕೂಡ ಅದೇನೈತೆ ಅದನ್ನು ತೀರ್ಮಾನ ಕೊಡಿತು. ಅದಕ್ಕೆ ತಲೆಬಾಗಿ ಹೊರಗೆ ಬಂದೀವಿ. ಕಳೆದು 2016 ಮೇ 3ಕ್ಕೆ ನಮ್ಮ ತೆಗೆದಿದ್ದವು. 2026 ಮೇ 3ಕ್ಕೆ 10 ವರ್ಷ ಪೂರ ಆಯಿತು. ಆ ಕಾರಣಕ್ಕೆ ಇಲ್ಲಿ 4 ಪಂಚಾಯತಿಗಳು ಇವತ್ತು ಸೇರ್ಕೊಂಬಿಟ್ಟವು. ಯಾಕಂದರೆ ಒಂದು ಇರ್ಪಾಪುರ ಗಡ್ಡಿಗೆ ಸೇರಿತ್ತು, ಅದು ಆಮೇಲೆ ಎಲ್ಲರಿಗೂ ಸುತ್ಕೊಂತು. ಅದನ್ನು ಇವತ್ತು ಅತಿ ಕೋಪಕ್ಕೆ ತಗೊಂಡು ಹೋಗ್ಬಿಟ್ರು. ಯಾಕಂದರೆ ಎಲ್ಲಿ ಜನ ಬದುಕೋ ಅಂಥ ಸ್ಥಿತಿಗತಿಗೆ ಯಾರೂ ಬಿಡ್ತಾ ಇಲ್ಲ. ಆ ಕಾರಣಕ್ಕೆ ಇವತ್ತು ಸಣ್ಣ ಸಣ್ಣ ಒಂದು ಇದು ಗುಡ್ಡಗಾಡು ಪ್ರದೇಶ, ಜಮೀನಿದ್ದು ಜಾಗ ಅಲ್ಲ. ಈಗ ಅಲ್ಲಿ ನಮ್ಮದು ಇಲ್ಲಿ ನಮ್ಮದು ಅಂತ ಅರಣ್ಯ ಇಲಾಖೆದವರು ತೆಗೆದಿದ್ದು ಕರೆವೈತೆ. ಈಗ ಇರ್ತಕ್ಕಂಥಲ್ಲಿ ಕಿರುಕುಳ ಕೊಡೋದು ಕರೆವೈತೆ. ಈಗ ನಾವು ಸರ್ವೆ ನಂಬರ್ 1 ಬಿಂಚಿಕುಟ್ರಲ್ಲಿದ್ದೀವಿ. ಅಲ್ಲಿ ಏನು ಇವತ್ತಿನವರೆಗೂ ತಿಮ್ಲಾಪುರ ಅಂತಾರ, ಕರೆಮಗಡ್ಡೆ ಅಂತಾರ, ತಿಮ್ಲಾಪುರ ಅಂತಾರ. ಅಧಿಕಾರಿಗಳ ಕಣ್ಣು ಮುಚ್ಚಲಾಟಕ್ಕೆ ನಾವು ಸೋತು ಬೆಂದು ಹೋಗ್ಬಿಟ್ಟಿವಿ. ಹೋರಾಟ ಮಾಡಿ ಕೆಲವು ಮಂದಿ ಸತ್ತೇ ಹೋಗ್ಬಿಟ್ರು. ಈಗ ಆ ರೀತಿಯಾಗಿ ಭಾಳ ಒಂದು ನೋವು ಪಟ್ಟಿವಿ. ಅಲ್ಲಿ ಏನನ್ನ ಇದ್ರೂ ಕೂಡ ಕ್ಷಮಿಸ್ರಿ, ನಾನು ವಾಯ್ಸ್ ಮೆಸೇಜ್ ಕಳ್ಸೋದ್ರಲ್ಲಿ. ಇದನ್ನು ಈ ಫಾರೆಸ್ಟು ಮತ್ತು ಪ್ರಾಧಿಕಾರದಿಂದನೇ ನಾವು ಇವತ್ತು ಬಡವರು ಮತ್ತು ಚಲವಾದಿ, ನಮಾಣಿ, ಮಾದಿಗ, ಇನ್ನು ಅದರ್ ಕ್ಯಾಸ್ಟು 108 ಕ್ಯಾಸ್ಟ್ಗಳದಾವ. ನಮಗೆ ಕುಲ ಮುಖ್ಯ ಅಲ್ಲ, ಮನುಷ್ಯ ಮುಖ್ಯ ಅಂತ ಬದುಕೋ ಒಂದು ಏರಿಯಾದಲ್ಲಿ ಈ ಟೂರಿಸಮ್ನ ಡೆವಲಪ್ ಮಾಡಿ ಇಷ್ಟವರೆಗೆ ಕರ್ಕೊಂಬಂದೀವಿ. ಅದನ್ನು ತಮ್ಮೆಲ್ಲರ ಆಶೀರ್ವಾದ, ಅದು ನಾವೆಲ್ಲ ಆ ದೇವರ ಆಶೀರ್ವಾದ ನಮಗೆಲ್ಲ ಇಲ್ಲಿವರೆಗೆ ಕೊಟ್ಟಿದ್ದು. ನಮಗೆ ಪಂಪಾಪತಿ, ಆಂಜನೇಯ, ದುರ್ಗಾದೇವಿ, ಲಕ್ಷ್ಮೀದೇವಿ, ಆನೆಗೊಂದಿ, ಗಗನ್ಮಾಲು, ರಂಗನಾಥ, ಚಿಂತಾಮಣಿ, ನವಬೃಂದಾವನ ಅಂಥ ಒಂದು ಪುಣ್ಯ ಸ್ಥಳಗಳು ನಮ್ಮ ಏರಿಯಲ್ಲಿ ಇದ್ದಾವೆ. ಯಾತ್ರಿಕರು ಬರ್ತಾ ಇದ್ದಾರೆ, ಅದರಲ್ಲಿಂದ ನಾವು ಬದುಕ್ತಾ ಇದ್ದೀವಿ. ತಪ್ಪು ಮಾಡಿದವರಿಗೆ ಹುಡುಕೋರು ಬೇರೆ ಇದ್ದಾರೆ, ಅವ್ರು ಹುಡುಕ್ತಾರೆ, ಅವ್ರಿಗೆ ತಪ್ಪಿಗೆ ಶಿಕ್ಷೆ ಕೊಡೋರು ಇದ್ದಾರೆ. ಈ ರೀತಿಯಾಗಿ ಬದುಕ್ತಾ ಇದ್ದಾರೆ. ಎಲ್ಲರನ್ನೂ ಒಂದೇ ಸಮಾನವಾಗಿ ಏನೋ ಮಾಡಿ ಜನಗಳನ್ನ ಒಂದು ಅನ್ಯಾಯ ಮಾಡಿ ಮೂಲಿಗುಂಪು ಮಾಡಿದ್ದಾರೆ. 10 ವರ್ಷ ಆಯಿತು ಕೇಳೋಕೆ ಅಧಿಕಾರಿಗಳಿಗೆ. ಮಾನ್ಯ DC ಸಾಹೇಬ್ರಿಗೂ ಕೇಳ್ತೀನಿ, ಆಮೇಲೆ ತಹಸೀಲ್ದಾರ್ ಸಾಹೇಬ್ರಿಗೂ ಕೇಳ್ತೀನಿ, ಆಮೇಲೆ ಈ ಆಡಳಿತ EO ಸಾಹೇಬ್ರು ಇರಲಿ, CS ಅವರು ಇರಲಿ, ಎಲ್ಲರೂ ಆಗಲಿ, ಈ ಸಣಾಪುರ ಗ್ರಾಮ ಪಂಚಾಯತಿ ಆದಮೇಲೆ ಇಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು ಯಾವುದು ದೊರಕಿಲ್ಲ. ಕಳೆದ 15 ವರ್ಷದಿಂದನೂ ಇದು ಮೂಲಿಗುಂಪು ಮಾಡಿ ಒಂದು ಬಾತ್ರೂಮ್ ಕಟ್ಕೋಬೇಕಂದ್ರೆ 100 ಮಂದಿ ತಾಗ ಹೋಗಿ ಬರಬೇಕಂದ್ರೆ ಅಷ್ಟೊತ್ತಿಗೆ ಬಡವ ಒಂದು ಉಸುರೇ ಬಂದಾಗ್ತತೆ. ಶ್ರೀಮಂತೇನು ಹೋಗ್ತಾನೆ ಬರ್ತಾನೆ, ಆಮ್ದಾನಿ ಇದ್ದವರು. ಆಮ್ದಾನಿ ಇಲ್ದವನು ಬಡವ ಇಲ್ಲಿಂದ ಗಂಗಾವತಿಗೆ ಹೋಗು, ಗಂಗಾವತಿಯಿಂದ ಪಂಚಾಯತಿಗೆ ಬಾ, ಪಂಚಾಯತಿಲಿಂದ ಪ್ರಾಧಿಕಾರಕ್ಕೆ ಹೋಗು, ಹೊಸಪೇಟೆಗೆ ಅಂದರೆ ಅವ್ನ ಜೀವನ ಹೆಂಗೆ ಸುಧಾರಿಸ್ಕೊಂತಾನ? ಅವ್ರು ಹೆಂಗೆ ಸುಧಾರಿಸ್ಕೊಂತಾರೆ? ಮನೆಯಾಗ ಯಾರು ಅಡ್ಡಾಡೋರಿಲ್ಲ ಅಂದವ್ರು ಹೆಂಗಿರ್ತಾರೆ? ಅದನ್ನು ಸ್ವಲ್ಪ ಗಮನಿಸೋಣ. ನಾನು ಇರ್ಪಾಪುರ ಗಡ್ಡಿ ಪರಸ್ಪರ ಮಾತಾಡ್ತಿರೋದು. ಇದು ಅನೇಕ ಎಲ್ಲರ ಕಡೆಯಿಂದ ತೊಂದರೆ ಬಂದತನ. ನಮಗೆ ಯಾವುದು ಸರಿಯಾಗಿ ಸಪೋರ್ಟ್ ಸಿಕ್ಕಿಲ್ಲ ಆಡಳಿತದಿಂದ. ಮತ್ತು ಈ ಪ್ರಾಧಿಕಾರದ ಒಂದು ರೂಲ್ಸ್ ಮೇಲೆ ಎಲ್ಲರೂ ಅದಿರಿ ಸಾಯ್ತಾರೆ. ಈ ಭಾಗದಾಗ ಏನನ್ನ ಕೊಡೋಣ, ಒಂದು ಬಡವಗೊಂದು ಲೆಟರ್ ಕೊಡೋಣ, ಒಂದು ಕರೆಂಟ್ ಬಿಲ್ಲಿಗೆ ಒಂದು ಪರ್ಮಿಷನ್ ಕೊಡೋಣ ಅಂದ್ರೂ ಈ ಪ್ರಾಧಿಕಾರ ಏನೈತಲ್ಲ ಇದು ಅದರ್ತಾ ಇದೆ. ಈ ಕಡೆ ಫಾರೆಸ್ಟ್ಗೂ ಅದರ್ತಾ ಇದೆ. ಹಂಗಾಗಿ ಗ್ರಾಮ ಪಂಚಾಯತಿ ಇದ್ರೂ ಲಾಭ ಇಲ್ಲ. 4 ಪಂಚಾಯತಿಯಾಗ ಅಧ್ಯಕ್ಷರಾದ್ರೇನು, ಮೆಂಬರ್ ಆದ್ರೇನು, ನಾವು 2 ಮಕ್ಕಳನ್ನ ಸಾಯಂಕಾಲ ಯಾರು ಕೂಟನ ಬೇಸಿಗೆನಾಕ ರೆಡಿ ಇರ್ಬೇಕು ನಾವು. ಇದು ನಿಮಗೆಲ್ಲರಿಗೂ ಗೊತ್ತೈತೆ. ಆ ರೀತಿಯಾಗಿ ಇಲ್ಲಿ ಗೆದ್ದಂಥ ಚುನಾಯಿತರಿಗೆ ಒಂದು ಕೆಲಸ ಮಾಡೋ ಅಂಥ ಹರಗತಿ ಇಲ್ದ ಮೇಲೆ ಇಲ್ಲಿ ಎಲೆಕ್ಷನ್ ಮಾಡಿ ಕೂಡ ಲಾಭ ಇಲ್ಲ ಅಂತ ನನ್ನ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂತಂದರೆ, ಇವತ್ತು ಕಡೆಬಾಕಲ್ದಾಗ ಏನು ಹೋರಾಟ ಮಾಡಿದ್ವಿ, ಕಿಷ್ಕಿಂದ ಪ್ರಾಧಿಕಾರ ಮುಕ್ತ ಅಂಥೇಳಿ. ಅದು ಒಳ್ಳೆ ಕಾನ್ಸೆಪ್ಟೇ. ಆದರೆ ಎಲ್ಲೋ ಒಂದು ಸ್ವಲ್ಪ ನಮಗೆ ಕೆಲವೊಂದು ಊರಿಗೆ ಅದರಿಂದ ಲಾಭ ಆಗಿಲ್ಲ ಅಂತ ಆ ಅನಿಸಿಕೆ ನಮ್ಮಲ್ಲಿ ಸ್ವಲ್ಪ ಗೊಂದಲ ತರಗತೈತಿ. ಏನಪ್ಪ ಅಂತಂದರೆ, ಇವತ್ತು ಅಲ್ಲಿ ಚರ್ಚೆ ಮಾಡಿರೋದು ಬರೇ ಪ್ರಾಧಿಕಾರ ಅಂತಲೇ ಚರ್ಚೆ ಮಾಡಿದ್ರಿ. ನಮಗೂ ತುಳಿತಾ ಇರೋದು ಪ್ರಾಧಿಕಾರ ಮತ್ತು ಕೆಲವೊಂದು ಹಳ್ಳಿಗೆ ತುಳಿತಾ ಇರೋದು ಪ್ರಾಧಿಕಾರ, ಫಾರೆಸ್ಟ್ 2. ಫಾರೆಸ್ಟ್ನು ತುಳಿಯಾಕತ್ತೈತಿ. ಹಂಗಾಗಿ ನಾವು ಕೆಲವೊಂದು ಇದ್ರಾಗ ಮೀಟಿಂಗ್ನಾಗ ಆಯ್ತು, ಕೆಲವೊಂದು ಹೋರಾಟದಾಗ ಆಯ್ತು, ನಾವು ಯಾವಾದ್ರೂ ಲೆಟರ್ ಆಗಲಿ ಯಾವಾದ್ರೂ ಏನಾರ ಮಾಡಲಿ ಡೈರೆಕ್ಟ್ DC ಆಗಿ ಮುಖಾಂತರ ಕೊಡೋ ಹೊತ್ನಾಗ ನಾವು ಪ್ರಾಧಿಕಾರ ಮತ್ತು ಫಾರೆಸ್ಟು ಇವು 2ಕ್ಕೂ ಕೊಡಬೇಕು.
ನಾವು ಬರೀ ಪ್ರಾಧಿಕಾರ ಕೊಟ್ರಪ್ಪ ಅಂತಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಈಗ ಪ್ರಾಧಿಕಾರ ಕೆಲವೊಂದು ಊರಾಗ ಇಲ್ಲ, ಕೆಲವೊಂದು ಊರಾಗ ಬರೀ ಫಾರೆಸ್ಟಿಂದ ಸಮಸ್ಯೆ ಐತಿ. ಅದರಿಂದ ಅವ್ರಿಗೆ ಸಮಸ್ಯೆ ಆಗಕತ್ತೈತಿ. ಹಂಗಾಗಿ ಕೆಲವರಲ್ಲಿ ಈ ಗೊಂದಲ ಐತಿ. ಆಮೇಲೆ ಕೆಲವರೀಗ ಇದರಿಂದ ಇವತ್ತು ನಾವೇನು ಪ್ರತಿಭಟನೆ ಮಾಡೀವಿ ಅದರಿಂದ ಕೆಲವೊಂದು ಬಾಯಿ ಬಿಚ್ಚಿ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಂಗಿಲ್ಲ. ಆದ್ರೆ ಸಮಸ್ಯೆ ಏನಪ್ಪ ಅಂತಂದರೆ ಅನ್ಕಂಫರ್ಟೇಬಲ್ ಆಗಿತ್ತು ಇದರಿಂದ. ಬರೀ ಪ್ರಾಧಿಕಾರ ಅಂತಂದು ವಿಷಯ ಮಾತ್ರ ನಮ್ಮ ಆನೆಗುಂದಿ ಭಾಗಕ್ಕೆ, ಹಂಪಿ ಸೈಡ್ ಇರೋ ಭಾಗಕ್ಕೆ ಇದಕ್ಕಷ್ಟೇ ಸೀಮಿತ ಏನಂತಂತ ಕೇಳಾಕತ್ತೀರ. ಬರೀ ಇದರಿಂದ ಕೆಲವ್ರಿಗೆ ಏನು ಐತಿ ಅಂದ್ರೆ ಇವಾಗ ತಲೆಯಾಗ ಬರೀ ರೆಸ್ಟೋರೆಂಟ್ನವರಿಗೆ ಇದರಿಂದ ಲಾಭ ಆಗ್ತೈತಿ ಖರೆ, ಆದ್ರೆ ಸಾಮಾನ್ಯ ಜನಕ್ಕೆ ಇದರಿಂದ ಏನು ಲಾಭ ಇಲ್ಲ ಅಂತ ಆ ಗೊಂದಲನ ಸ್ವಲ್ಪ ಹುಟ್ಟಾಕತ್ತೈತಿ. ಹಂಗಾಗಿ ಈ ಸಲ ಇನ್ನೊಂದು ಯಾವಾಗಾರ ಮೀಟಿಂಗ್ ಮಾಡಿದ್ರಪ್ಪ ಅಂತಂದರೆ ಊರಿಂದ ಹಿರಿಯರ್ಗ ಮತ್ತು ಅಲ್ಲಿ ಲೀಡರ್ಸ್ ಮೆಂಬರ್ಸ್ ಯಾರೇ ಇರಲಿ ಅವ್ರನ್ನ ಎಲ್ಲರನ್ನ ಕರೆದುಕರ ವಿಷಯ ಕೆಲವೊಂದು ಏನೈತಿ ಮಾತಾಡಬೇಕಾದಾಗ ಸಮಸ್ಯೆ ನಮ್ಮೂರಿಂದ ಏನೈತಿ, ಫಾರೆಸ್ಟಿಂದ ಐತಿ, ಪ್ರಾಧಿಕಾರದ ಐತಿ, ಈ ರೀತಿಯಾಗಿ ನಾವು ಮಾತಾಡ್ಕೋಬೇಕಾಗತ್ತೆ. ಈಗ ಪಂಚಾಯತಿಗೆ ಬರೀ ನಮಗೆ ಪ್ರಾಧಿಕಾರ ಕಡೆಯಿಂದ ಕೆಲವೊಂದು ಕ್ಲಿಯರೆನ್ಸ್ ಆತಪ್ಪ ಅಂತಂದರೆ ಫಾರೆಸ್ಟ್ನವ್ರು ಬಂದ್ಕರ್ ತುಳಿತಾರೆ ಮತ್ತೆ. ಈ ರೀತಿಯಾಗಿ ಗೊಂದಲ ಐತಿ. ಹಂಗಾಗಿ ಎಲ್ಲರೂ ಇದಕ್ಕೂ ಸಹಕಾರ ಮಾಡಬೇಕು ಅಂತ ಕೇಳ್ಕೊತೀನಿ. ನಿಮ್ಮ ಅಭಿಪ್ರಾಯ ಹೆಂಗೈತೆ ನನಗೆ ಗೊತ್ತಿಲ್ಲ. ಆದ್ರೆ ಮಾತಾಡೋ ಹೊತ್ನಾಗ ವಿಷಯ ಫಾರೆಸ್ಟು ಮತ್ತು ಪ್ರಾಧಿಕಾರ ಇವು ಎರಡೂ ಬರಬೇಕಂತ ನನ್ನ ಅನಿಸಿಕೆ.